ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಷನ್ ಬ್ಲಾಗ್ಸ್. ಇವತ್ತು ಒಂದು ಬ್ಯೂಟಿಫುಲ್ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ ಚಿಕನ್ ಬಿರಿಯಾನಿ. ತುಂಬಾ ಟೇಸ್ಟಿಯಾಗಿ ಆ್ಯಂಡ್ ತುಂಬ ಸ್ಪೈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಒನ್ಸ್ ನೀವೇನಾದರೂ ಈ ರೆಸಿಪಿ ಟ್ರೈ ಮಾಡಿಬಿಟ್ರೆ ಮಿಸ್ ಮಾಡದೆ ಪಕ್ಕಾ ವೀಕ್ಲಿ ಒನ್ಸ್ ಆದರೂ ನೀವು ಮಾಡೇ ಮಾಡ್ತೀರಾ. ಅಷ್ಟು ಟೇಸ್ಟಿಯಾಗಿದೆ. ನಾನು ಕೂಡ ಇದನ್ನು ಟ್ರೈ ಮಾಡಬೇಕಾದ್ರೆ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಬಟ್ ಟ್ರೈ ಮಾಡಿದ್ಮೇಲೆ ಅಂತ ಅನ್ನಿಸ್ತು, ಇಷ್ಟು ದಿನ ನಾನು ಇದನ್ನು ಟ್ರೈ ಮಾಡಲಿಲ್ವಲ್ಲ ಅಂತ ಬೇಜಾರು ಕೂಡ ಆಯಿತು. ಆ್ಯಂಡ್ ತುಂಬ ಟೇಸ್ಟಿಯಾಗಿ ಬಂತು ಅಂತ ಖುಷಿ ಕೂಡ ಆಯಿತು. ಇವಾಗ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ನೋಡಿ. ಫಸ್ಟ್ ಇದಕ್ಕೆ ಮಸಾಲ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತಂದರೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಇವು ಮೂರನ್ನು ಸೇರಿಸಿ ಒಂದು ಫೈನ್ ಪೇಸ್ಟಾಗಿ ಮಾಡಿಟ್ಕೊಳ್ಳಿ. ನೆಕ್ಸ್ಟು ಟೊಮೊಟೊ ಮತ್ತು ಈರುಳ್ಳಿ ಎರಡನ್ನೂ ಬಿಗ್ ಸೈಜ್ ಇರೋದು 2 ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು 2 ಟೊಮೊಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಟೊಮೊಟೊನೂ ಯೂಸ್ ಮಾಡಬೇಕು, ಪ್ಯೂರಿನೂ ಯೂಸ್ ಮಾಡಬೇಕು. ಟೇಸ್ಟು ತುಂಬ ಡಿಫ್ರೆಂಟಾಗಿ ಬರುತ್ತೆ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಔಟ್ಸೈಡಿನ ರೆಡಿಮೇಡ್ ಸಿಗುತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಮನೇಲೇ ಮಾಡಿ, ಅದು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನೀವು ಪಾತ್ರೆಯಲ್ಲಿ ಮಾಡೋ ಥರ ಇದ್ದರೆ ಮಾಡ್ಕೋಬೋದು. ನಾನು ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ತೀನಿ. ಕುಕ್ಕರಲ್ಲಿ ಒಂದು 4-5 ಸ್ಪೂನ್ ಎಣ್ಣೆ, ಅದಕ್ಕಿಂತ ಜಾಸ್ತಿನೇ ಹಾಕಿದ್ದೀನಿ. ಏಕೆಂದರೆ ನಾನ್ ವೆಜ್ಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆಂದ. ಬಿರಿಯಾನಿಗೆ ಎಣ್ಣೆ ಜಾಸ್ತಿನೇ ಇರಲೇಬೇಕು. ನೀವು ಕೂಡ ಜಾಸ್ತಿನೇ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಲಿಮಿಟಾಗಿ ಕೂಡ ಹಾಕೋಬೋದು. ನೆಕ್ಸ್ಟು ನಾನು ಇಲ್ಲಿ ಸ್ಪೈಸಸ್ ಎಲ್ಲ ಹಾಕೋತಿದ್ದೀನಿ. ಪಲಾವ್ ಎಲೆ, ಸೋಂಪು, ಕಸೂರಿ ಮೆಥಿ, ಈ ರೀತಿ ಯಾವ್ದ್ಯಾವ್ದು ಸ್ಪೈಸಸ್ಗಳೆಲ್ಲ ಇರುತ್ತಲ್ಲ ಮನೆಯಲ್ಲಿ, ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಎಣ್ಣೆಯಲ್ಲಿ ಅದ್ರ ಘಮ ಎಲ್ಲ ಬಿಡಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿ. ನೆಕ್ಸ್ಟು ನಾನು ಇಲ್ಲಿ 2 ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಈರುಳ್ಳಿನ, ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಪಿಂಕಿಶ್ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾವು ಮನೇಲೇ ಮಾಡಿ ಇಟ್ಕೊಂಡಿರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನೇ ಹಾಕ್ಕೋಬೇಕು. ನೀವು ಔಟ್ಸೈಡೆಲ್ಲ ತೊಗೊಬಂದು ಹಾಕಿದ್ರೆ ಈ ಫ್ಲೇವರ್ ಬರೋದಿಲ್ಲ, ಅದು ಒಂಥರ ಬೇರೆ ಫ್ಲೇವರ್ ಅಂತ ಅನಿಸ್ಬಿಡುತ್ತೆ. ನನಗೆ ಮನೇಲಿ ಮಾಡಿ ಹಾಕಿದ್ರೇ ತುಂಬ ಇಷ್ಟ ಆಗೋದು. ಇವಾಗ ನಾವು ಔಟ್ಸೈಡೆಲ್ಲ ತಿಂತೀವಲ್ಲ, ಅದು ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಮುಸ್ಲಿಮ್ಸ್ ಮಾಡೋ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ಅವರು ಯಾವುದೇ ಪದಾರ್ಥನೂ ಹೊರಗಡೆಯಿಂದ ತೊಗೊಬಂದು ಹಾಕೋದಿಲ್ಲ. ಅವರು ಮನೇಲೇ ಚೆನ್ನಾಗಿ ಹುರಿದು ಮಾಡಿ ಬಿರಿಯಾನಿ ಮಾಡ್ತಾರೆ. ಅದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದೇ ಥರ ಇವತ್ತೂ ತುಂಬ ಟೇಸ್ಟಿಯಾಗಿಯೇ ಬಂದಿದೆ. ನಾನು ಮಾಡಿದ್ದು ಅಂತ ಅಲ್ಲ, ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಿದೆ. ಇವಾಗ ನಾನು ಟೊಮೊಟೊ ಕಟ್ ಮಾಡಿ ಏನು ಇಟ್ಕೊಂಡಿದ್ನಲ್ಲ 2, ಅದನ್ನು ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜು 2 ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ನಿಮ್ಮದು ದೊಡ್ಡ ಸೈಜ್ ಟೊಮೊಟೊ ಇದ್ದರೆ 1 ಹಾಕ್ಕೊಳ್ಳಿ ಸಾಕು, ಏಕೆಂದರೆ ಪ್ಯೂರಿನೂ ಹಾಕ್ತೀವಲ್ವ ನಾವು. 2 ಟೊಮೊಟೊ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ನಾವು ಯಾವುದೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ ಅದಕ್ಕೆ ಅಟ್ಲೀಸ್ಟ್ 1 ಮಿನಿಟ್ಸ್ ಅಂದರೆ 1 ನಿಮಿಷನಾದರೂ ಟೈಮ್ ಕೊಡಲೇಬೇಕು ಅದು ಫ್ರೈ ಆಗೋದಕ್ಕೆ. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಅದ್ರ ಫ್ಲೇವರ್ ಬಿಟ್ಕೊಂಡಾಗ ಮಾತ್ರ ಬಿರಿಯಾನಿ ಫ್ಲೇವರ್ ಚೆನ್ನಾಗಿ ಬರೋದಕ್ಕೆ ಸಾಧ್ಯ. ನಾವು ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ರೆ ಫ್ಲೇವರ್ ಮಾತ್ರ ಚೆನ್ನಾಗಿ ಬರಲ್ಲ. ನೆಕ್ಸ್ಟು ಪ್ಯೂರಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಟೊಮೊಟೊದು, ಅದನ್ನು ಕೂಡ ಹಾಕಬೇಕು. ಅದು ಹಾಕಿ ಒಂದು 2 ಮಿನಿಟ್ಸ್ ಬಿಟ್ಟು ಆನಂತರ ನಾವು ಗ್ರೀನ್ ಕಲರ್ ಪೇಸ್ಟ್ ಏನು ಮಾಡ್ಕೊಂಡಿರ್ತೀವಲ್ಲ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಪುದೀನ, ಇವು 3 ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು. ಈ ಬಿರಿಯಾನಿಗೆ ಮೇಯ್ನ್ ಅಂತ ಅಂದರೆ ಇದೇನೆ. ಅದನ್ನು ಹಾಕ್ಬಿಟ್ಟು ಅದು ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಈ ಮಸಾಲ ರುಬ್ಬಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕಿ, ಏಕೆಂತಂದರೆ ಒಬ್ಬೊಬ್ಬರು ಖಾರ ತಿನ್ನಲ್ಲ, ಒಬ್ಬೊಬ್ಬರು ಖಾರ ತಿಂತಾರೆ. ಅದಕ್ಕೆ ನಿಮ್ಮ ಖಾರಕ್ಕೆ ತಕ್ಕಂತೆ ಎಷ್ಟು ಮೆಣಸಿನ್ಕಾಯಿ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಕಲರ್ ನೋಡ್ತಾ ಇದ್ರಲ್ಲ, ತುಂಬಾ ಚೆನ್ನಾಗಿದೆ ಕಲರು. ರಿಯಲ್ಲಾಗಿ ನೋಡೋಕೆ ಇನ್ನೂ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಇದಕ್ಕೆ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಒಂದು 1/2 ಕಪ್ ಮೊಸರು ಹಾಕ್ಕೊಳ್ಳಿ ಸಾಕು. ನಾವು ಟೀ ಏನು ಕುಡಿತೀವಲ್ಲ ಅದರಲ್ಲಿ ಒಂದು ಅರ್ಧ ಕಪ್ಪು ಮೊಸರನ್ನ ಹಾಕ್ಕೊಂಡ್ರೆ ಬೆಟರು. ಇದು ಮೇಯ್ನು, ಇದು ಹಾಕಲೇಬೇಕು, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಇದು ಮೇಯ್ನ್ ಟೇಸ್ಟ್ ಕೊಡುತ್ತೆ. ಇದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಹಾಕಿದ್ರೆ. ನಿಮ್ಮ ಹತ್ರ ಮೊಸರು ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ನನ್ನ ಅನಿಸಿಕೆ ಏನು ಅಂತಂದರೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ.
ಇದನ್ನು ಹಾಕಿದ್ಮೇಲೆ ಒಂದು 2 to 3 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ನೆಕ್ಸ್ಟು ಚಿಕನ್ನ ನಾವು ತೊಳೆದು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಇದನ್ನು ಉಪ್ಪು ಮತ್ತು ಅರಿಶಿನ ಹಾಕಿ 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಲೇಬೇಕು, ಇಲ್ಲಾಂತಂದರೆ ಅದು ಸ್ಮೆಲ್ ಬಂದುಬಿಡುತ್ತೆ. ಇಲ್ಲಾಂತಂದರೆ 5 ಮಿನಿಟ್ಸ್ ಅರಿಶಿನ ಮತ್ತು ಉಪ್ಪು ಹಾಕಿ ಚಿಕನ್ಗೆ ಕಲಿಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಆಮೇಲೆ ವಾಶ್ ಮಾಡಿದ್ರೂ ನಡೆಯುತ್ತೆ, ಚೆನ್ನಾಗಿರುತ್ತೆ. ಬಟ್ ಒಂದು 3 ಸಲನಾದರೂ ವಾಶ್ ಮಾಡಾದಮೇಲೆ ಹಾಕ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಏಕೆ ಅಂತಂದರೆ ಮಸಾಲ ಚಿಕನ್ಗೆ ಚೆನ್ನಾಗಿ ಹೊಂದ್ಕೋಬೇಕು, ಇಲ್ಲಾಂತಂದರೆ ಚಿಕನ್ ಒಂಥರ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ಬಿಡುತ್ತೆ. ನೆಕ್ಸ್ಟು ನಾನು ಇಲ್ಲಿ 1 ಪ್ಯಾಕೆಟ್ ಫುಲ್ಲು ಬಿರಿಯಾನಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನಾನು ಮೆಣಸಿನ್ಕಾಯಿ ಕಡಿಮೆ ಹಾಕಿರೋದ್ರಿಂದ ಇದು 1 ಪ್ಯಾಕೆಟ್ ಫುಲ್ಲೇ ಹಾಕ್ಕೊತಾ ಇದ್ದೀನಿ. ನೀವು ಮೆಣಸಿನ್ಕಾಯಿ ಜಾಸ್ತಿ ಹಾಕಿದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಬಿರಿಯಾನಿ ಪೌಡರು. ಆ್ಯಂಡ್ ನೀವು ಮನೇಲೇ ಮಾಡಿದರೆ ಬಿರಿಯಾನಿ ಪೌಡರ್ ಇನ್ನೂ ಒಳ್ಳೆಯದು. ನಾನು ಮನೇಲಿ ಮಾಡೋದಕ್ಕೆ ಹೋಗಿಲ್ಲ, ನಾನು ಔಟ್ಸೈಡ್ ಪ್ಯಾಕೆಟೇ ತೊಗೊಬಂದು ಹಾಕಿದ್ದೀನಿ. ಬಟ್ ಇದು ಫ್ಲೇವರ್ ತುಂಬಾ ಚೆನ್ನಾಗಿದೆ. ನೀವು ಮನೆಯಲ್ಲೇ ಮಾಡಿದರೆ ಅದನ್ನೇ ಹಾಕ್ಕೊಬೋದು, ಏನು ತೊಂದರೆ ಇಲ್ಲ. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೆ ಒಂದು 5 ನಿಮಿಷ ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡಿ, ಇಲ್ಲಾಂತಂದರೆ ಸೀದೋಗ್ಬಿಡುತ್ತೆ, ತಳ ಹಿಡಿದ್ಬಿಡುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಇವಾಗ ನೋಡ್ತಾ ಇದ್ರಲ್ಲ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಅಕ್ಕಿನ ಹಾಕ್ಕೋಬೇಕು. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಆ ಬೇಸ್ ಮೇಲೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನು ಇಲ್ಲಿ 2.5 ಗ್ಲಾಸಷ್ಟು ಅಕ್ಕಿನ ತೊಗೊತಾ ಇದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರು ಅಂತಂದರೆ ನೀವು ಒಂದು 3, 4 ಆ ರೀತಿ ಹಾಕ್ಕೋಬೋದು. ಅಥವಾ ನಿಮ್ಮ ಮನೇಲಿ ಕಡಿಮೆ ಜನ ಇದ್ದಾರೆ ಅಂತಂದರೆ 1 ಅಥವಾ 1.5 ಆ ರೀತಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದ್ರ ಬೇಸ್ ಮೇಲೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನು 2.5 ಲೋಟ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು 50 ಸೆಕೆಂಡ್ಸ್ ಆದರೂ ಬಿಟ್ಟು ಆಮೇಲೆ ನೀರು ಹಾಕ್ಕೋಬೇಕು ನೀವು. ನಾನು ಇಲ್ಲಿ 2.5 ಗ್ಲಾಸ್ಗೆ 5 ಲೋಟ ನೀರು ಹಾಕ್ಕೋಬೇಕಲ್ವ, 1:2 ರೇಷಿಯೋಲಿ. ಬಟ್ ನಾನಿಲ್ಲಿ 4.5 ಲೋಟ ಅಷ್ಟು ನೀರು ತೊಗೊಂಡಿದ್ದೀನಿ. ಅರ್ಧ ಲೋಟ ಕಡಿಮೆನೇ ಹಾಕಿ, ಇಲ್ಲಾಂತಂದರೆ ತುಂಬ ತೊಪ್ಪೆ ಥರ ಬಂದುಬಿಡುತ್ತೆ ರೈಸೆಲ್ಲ, ತಿನ್ನೋದಕ್ಕೆ ಇಷ್ಟ ಆಗೋಲ್ಲ. ಬಿರಿಯಾನಿ ಏನಿದ್ರು ಸ್ವಲ್ಪ ಉದ್ರಾಗಿ ಬರಬೇಕು, ಹಂಗಾದ್ರೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಏಕೆಂತಂದರೆ ಮಸಾಲದಲ್ಲೂ ನೀರಿನಂಶ ಸ್ವಲ್ಪ ಜಾಸ್ತಿನೇ ಇತ್ತು. ಆಮೇಲೆ ಚಿಕನ್ ಕೂಡ ನೀರು ಬಿಟ್ಕೊಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಒಂದು ಅರ್ಧ ಲೋಟ ಕಡಿಮೆನೇ ಹಾಕ್ಕೊಳ್ಳಿ. ಹಾಕ್ಕೊಂಡು ಇವಾಗ ನೀಟಾಗಿ ಉಪ್ಪು ಖಾರ ಈ ಟೈಮಲ್ಲಿ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಳಿ, ಖಾರ ಕಡಿಮೆ ಇದ್ದರೆ ಖಾರ ಹಾಕ್ಕೋಬೋದು. ನನಗೆಲ್ಲನೂ ಪರ್ಫೆಕ್ಟ್ ಅಂತ ಅನ್ನಿಸ್ತು. ನೆಕ್ಸ್ಟ್ ಇಲ್ಲಿ ನಾನು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ. ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ನೀವು ತುಪ್ಪ ಇಷ್ಟ ಆಗಲ್ಲ ಫ್ಲೇವರು ಅಂತಂದರೆ ಅದನ್ನು ಸ್ಕಿಪ್ ಮಾಡಿ. ನಾನು ತುಪ್ಪ ಹಾಕಿಲ್ಲ, ಜಸ್ಟ್ ಕಸೂರಿ ಮೇಥಿ ಹಾಕ್ಬಿಟ್ಟು 2 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ಬಿರಿಯಾನಿ ನೋಡ್ತಾ ಇದ್ದೀರಲ್ಲ, ರೆಡಿಯಾಗಿದೆ. ಆ ಕಲರ್ ನೋಡ್ತಾ ಇದ್ರೇ ಸಿಕ್ಕಾಪಟ್ಟೆ ಟೆಂಪ್ಟಾಗಿಬಿಡ್ತೀವಿ. ಯಾವಾಗ ತಿಂತೀವೋ, ಯಾವಾಗ ಟೇಸ್ಟ್ ನೋಡ್ತೀವೋ ಅಂತ ಅನಿಸ್ಬಿಡುತ್ತೆ. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಲೇಬೇಕು, ಮಿಸ್ ಮಾಡೋದಕ್ಕೆ ಹೋಗಬೇಡಿ ಈ ರೆಸಿಪಿನ. ಆ್ಯಂಡ್ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ರೈಸ್ ಎಲ್ಲ ಕಟ್ಟಾಗಿಬಿಡುತ್ತೆ. ಬಿಸಿ ಇರೋ ಕಾರಣ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಇದನ್ನು ಬ್ಯಾಟಿಂಗ್ ಮಾಡೋದೊಂದೇ ಬ್ಯಾಲೆನ್ಸ್ ಇರೋದು. ನಾನು ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ವೆಜಿಟೇರಿಯನ್ ಇರೋರು ಕೂಡ ಇದ್ರ ಬದಲು ಮಶ್ರೂಮ್ ಅಥವಾ ಪನ್ನೀರ್ ಅಥವಾ ವೆಜಿಟೇಬಲ್ಸ್ ಹಾಕ್ಕೊಂಡು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಟೇಸ್ಟ್ ವೈಸ್ ಅದೇ ಥರ ಇರುತ್ತೆ. ನಾನು ಯಾವುದೇ ರೀತಿ ಪ್ರೋಸೆಸ್ ತೋರಿಸಿದ್ದೀನಲ್ಲ ಅದೇ ಪ್ರೋಸೆಸ್ಸಲ್ಲಿ ಮಾಡ್ಕೊಬಿಟ್ರೆ ಟೇಸ್ಟ್ ಅದೇ ಥರ ಬರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ಔಟ್ಸೈಡ್ ತಿನ್ನೋದಕ್ಕಿಂತ ಇದೇ ಚೆನ್ನಾಗಿತ್ತು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.